ಗುರು ಬೆಟ್ಟದ ಮೇಲೆ ಊರೈತೆ ಗುರು, ನೋಡು ಮನೆಗಳು ಫುಲ್ಲು. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFT3 ರೈಡರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಒಂದು ಸನ್ರೈಸ್ ಪಾಯಿಂಟ್ ಐತೆ, ಹೋಗ್ಬಿಟ್ಟು ಬರೋಣ ಅಂದ್ರು. ಅದು ಎಲ್ಲಿ ಲೊಕೇಶನ್ ಎಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಟೈಮ್ ಒಂದು 2:40 ಆಗೈತೆ. ಸನ್ರೈಸ್ ಏನೋ ಒಂದು 5 ಗಂಟೆ 5:15 ಏನೋ ಅಂತ ಆಗ್ಬೋದು. ಇವಾಗ ಸ್ವಲ್ಪ ಇವಾಗ ಒಂದು ಸಮ್ಮರ್ ಸೀಸನ್ ಅಲ್ಲೇ ಎಲ್ಲ ಸನ್ರೈಸ್ ನೋಡ್ಬೇಕಷ್ಟೇ. ಇವಾಗ ಸನ್ರೈಸ್ ಸನ್ಸೆಟ್ ಎಲ್ಲ ಇವಾಗ ಕಾಣಿಸೋದು. ಮಿಕ್ಕಿ ಸೀಸನ್ ಎಲ್ಲ ಫುಲ್ಲು ಮಂಜು, ಅದು ಬೆಟ್ಟದ ಮೇಲೆ ಎಲ್ಲ ನೋಡಕ್ ಆಗಲ್ಲ. ಹೊಸಕೋಟೆ ಟೋಲ್ ಹತ್ರ ಬಂದಿದ್ರೆ ಇಲ್ಲಿ ನನ್ನ ಕ್ಯಾಮ್ರಾದಲ್ಲಿ ಕತ್ಲ ಏನು ಕಾಣಿಸಲ್ಲ. ಏನೋ ಈ ತರ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದ್ರೆ ಕಾಣಿಸ್ತೈತೆ, ಇಲ್ಲಂದ್ರೆ ನನ್ನ ಕ್ಯಾಮ್ರಾದಲ್ಲಿ ಏನೋ ಸ್ವಲ್ಪ ಲೋ ಲೈಟ್ ಅಲ್ಲಿ ಕಾಣಿಸಲ್ಲ. ಫ್ರೆಂಡ್ ಮನೆ ಹತ್ರ ಬಂದು ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡು ಬಂದಿದ್ರಿ. ಇವಾಗ ಇಲ್ಲಿಂದ ಲೊಕೇಶನ್ ಒಂದು 2 ಅವರ್ ಆಗ್ತೈತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡಿಸ್ತೀನಿ. ಮೊನ್ನೆ ವ್ಲಾಗಿದ್ದು ಮಚ್ಚಿಂದು ಒಂದು ಕ್ಯಾಂಡಿ ವ್ಲಾಗ್ಸ್ ಅಂತ ಚಾನಲ್ ಐತೆ, ಹೋಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ವೀಡಿಯೋಸ್ ಎಲ್ಲ ನೋಡ್ರಿ. ಹಿಂದೆ ಕುಮಾರ್ ವ್ಲಾಗ್ಸ್ ಅವನೇ ಬರೋ, ಇವನು ಹಿಂದೆ ಎಲ್ಲ ಫುಲ್ಲು 3 ಜನ ಎಲ್ಲ ವ್ಲಾಗ್ ಮಾಡ್ತಾರೆ. ಇವತ್ತು ಟೈಮು ಒಂದು 3:30 ಆಗೈತೆ. ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಕತ್ಲ ಎಲ್ಲ ಏನು ಕಾಣಿಸಲ್ಲ ನೋಡಿ. ಇದು ಪರಿಸರ ಪ್ರೇಮಿ ಅಂದ್ರೆ ಕಾರ್ ಮೇಲೆನೆ ಹಾಕೊಂಡು ಹೋಗ್ತು ಅನ್ಕೋಪ. ಏನೋ ಅದು ಏನ್ ಗುರು, ಅದು ಇದು ಡೆಕೋರೇಷನ್ ತಾನೇ ಅದು. ನಾವು ಹೋದ್ರೆ ರೇಸೇ ಹೋಗೋದಿಲ್ಲ, ಸೈಡಾಗೆಲ್ಲ ಹೋಗಲ್ಲ. ಯಾವ ಇವೆಲ್ಲ ಮರ ಬಿದ್ದೋಗ್ಬಿಟ್ಟಿದೆ ಫುಲ್. ಹೋಗ್ಬೇಕಾದ್ರೆ ಅದಕ್ಕೆ ಕರೆಂಟ್ ಇಲ್ಲ ಗುರು ಊರಲ್ಲಿ. ಅಣ್ಣ ಲೈನು ಬಿದ್ದೋಗ್ಬಿಟ್ಟೈತೆ. ಬರ್ರಿ ತಿರ್ಸರಿ ಗಾಡಿ ಗುರು. ಗುರು ಆ ತಾತ್ ನೀವ್ ಹೇಳ್ಬೇಕು ತಾನೆ ನಮ್ಗ. ಮರ ಬಿದ್ದೋಗ್ಬಿಟ್ಟೈತೆ ಮುಂದೆ, ಗಸಗಸೆ ಮರ ರೋಡ್ ಬಿದ್ದೋಗ್ಬಿಟ್ಟೈತೆ. ಸರಿ, ಯಾರನ್ನ ಬಂದ್ರೆ ಕಳಿಸ್ಬೇಡಿ. ಮರ ರೋಡ್ಗೆ ಬಿದ್ದಿದೆ, ಕರೆಂಟ್ ಕಂಬ ಮೇಲೆ ಬಿದ್ದಿದೆ. ರಾತ್ರಿ ಎಲ್ಲ ಫುಲ್ ಈ ಸೈಡು ಮಳೆ ಬಿದ್ದೈತೆ. ಡ್ಯಾಮ ನೋಡು ಇನ್ನೂ ಫುಲ್ ಹಂಗೆ ಐತೆ. ಬೆಂಗಳೂರು ಪರಿಸ್ಥಿತಿ, ಚಿಕ್ಕಮ್ಮಕ್ಕ ತೊಳೆಯಕ್ಕೆ ನೀರಿಲ್ಲ. ಯಾವ್ದೋ ಒಂದು ಶಾರ್ಟ್ ಕಟ್ ಹೋಗೋಣ ಅನ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಮರನೇ ಬಿದ್ದೋಗ್ಬಿಟ್ಟೈತೆ. ಇಲ್ಲಿ ಯಾವ್ದೋ ಒಂದು ಊರ ಹತ್ರ ಬೆಟ್ಟ ಇರೋದಿದು. ಇದು ಲೊಕೇಶನ್ ಬಂದು ಪುತ್ರಿದುರ್ಗ ಅಂತ. ಸನ್ರೈಸ್ ಪಾಯಿಂಟ್ ಇದು ಕುಣಿಗಲ್ ಹತ್ರ ಇರೋದಿದು. ಫುಲ್ಲು ಚಳಿ, ಈ ಸೈಡ್ ಎಲ್ಲ ಫುಲ್ಲು ಮಳೆ ಹೊಡ್ಬಿಟ್ಟೈತೆ. ಗಾಡಿನೇ ಒಂದ್ ಸ್ವಲ್ಪ ಮೇಲೆ ಹೋಗ್ಬೋದೇ ಇಲ್ಲ ಗೊತ್ತಿಲ್ಲ. ಒಂದು ಅಲ್ಲಿ ಫಸ್ಟ್ ಟೈಮ್ ಬಂದಿರೋದಲ್ಲ, ನೋಡೋ 4 ಗಂಟೆ ಹೋಗ್ಬೋದು. ನೋಡೋಣ ಬರ್ರಿ. ಕ್ಯಾಮ್ರಾದಲ್ಲಿ ಏನು ಕಾಣಿಸಿಲ್ಲ ಅಂದ್ರೆ ಬನ್ನಿ, ಮೇಲೆ ಸನ್ರೈಸ್ ಇತ್ತೆ. ಸನ್ರೈಸ್ ನೋಡೋಣ ಇವತ್ತು. ಎಷ್ಟು ದಿನಕ್ಕೆ ಕನ್ಸುಗುರು ಇದು ಸನ್ರೈಸ್ ನೋಡೋದು? ಸುಮಾರು ಒಂದು 4 ಸತಿ ನಮ್ದು ಪ್ಲಾನ್ ಫ್ಲಾಪ್ ಆಗೈತೆ ಸನ್ರೈಸ್ ನೋಡಕ್ ಹೋಗಿ. ಇದೇ ನಾವು ಊರಿದ್ದಂಗೆ ಐತೆ ಬೆಟ್ಟದ ಮೇಲೆ. ಗುರು ಬೆಟ್ಟದ ಮೇಲೆ ಊರೈತೆ ಗುರು, ನೋಡು ಮನೆಗಳು ಫುಲ್ಲು. ಅದೇ ಪುತ್ರಿದುರ್ಗ ಬೆಟ್ಟ ಹಿಂಗೇನಾ? ಚೆನ್ನಾಗೈತಾ? ಅಜ್ಜಿ ಫುಲ್ ಬೆಳೆ ಎಲ್ಲಾಡ್ಕೆ ಹಾಕ್ಬಿಟ್ಟಿದ್ದಂಗೆ ಅವ್ರೆ ಹ್ಞೂ ಅಂತವ್ರಷ್ಟೇ. ಅದಕ್ಕೆ ಹ್ಞೂ ಅಂತ. ಟೈಮು 5:40 ಆಗೈತೆ. ಇನ್ನೂ ಸನ್ರೈಸ್ ಆಗಿಲ್ಲ. 6 ಗಂಟೆಗೆ ಸನ್ರೈಸ್ ಇರೋದು.
ಬೆಟ್ಟ ನೋಡಿದ್ರೆ ಇಷ್ಟ ಐತೆ ಬೇಕು ಗಾಡಿ ಎಲ್ಲ ಫುಲ್ಲು ಓಡಿಸ್ಕೊಂಬಂದು ಸೊಂಟ ಎಲ್ಲ ಕಾಲೆಲ್ಲ ಫುಲ್ ನೋಯ್ಕೊಂಬಿಟ್ಟೈತೆ. ಲೊಕೇಶನ್ ಮಾತ್ರ ಚಿಂದಿ ಐತೆ ನೋಡಿ, ಏನು ಇದೈತೆ ಫುಲ್ಲು ಮಳೆ ಎಲ್ಲ ಬಿದ್ದೈತೆ. ಇದು ಒಳಗಡೆ ಎಲ್ಲ ಫುಲ್ಲು ಒಂದೊಂದು ಗೇಟ್ ಇಕ್ಕೋರೆಲ್ಲ, ಮೇಲೆಲ್ಲ ಅಂಗಡಿ ಎಲ್ಲ ಐತೆ. ಗುರು ಯಾವುದೋ ಒಂದು ಬೆಟ್ಟ ಇಕ್ಬಿಟ್ಟು ಇಳಿದ್ಬಿಟ್ಟು ಪಕ್ಕದ ಇರೋ ಬೆಟ್ಟಕ್ಕೆ ಮತ್ತೆ ಇಳಿದ್ಬಿಟ್ಟಿದ್ದು. ಯಾವುದೋ ಒಂದು ರೋಡ್ ಐತೆ ಹೋಗ್ತಾ ಇದ್ರಿ, ಅಲ್ಲಿ ಬಂಡೆ ನೋಡ್ಬೇಕು ಏನು ಡಿಸೈನ್ ಆಗೈತೆ ಅಂತ. 2 ಬೆಟ್ಟ ಸೆಂಟ್ರ ಒಂದು ಬಂಡೆ ತಗ್ಲಿಕ್ಕಂಡೈತೆ. ಬಂದಿದ್ದು ಗುರು 5 ಎಕ್ಕಿ ಇನ್ನು ಸನ್ರೈಸ್ ಪಾಯಿಂಟ್ಗೆ ಹೋಗಿಲ್ಲ. ಸನ್ನೆಲ್ಲ ರೈಸ್ ಆಗೋಗ್ಬಿಟ್ಟಿದೆ, ಫುಲ್ಲು ಫಾಗು. ಇದು ಎಕ್ಬಿಟ್ಟು ಅದ್ಮೇಲೆ ಇರಬೇಕು, ಬಂದು ನೋಡಿಸ್ತೀನಿ. ಫುಲ್ ಅರ್ಸಾಸಿಗೆ ಮಾಡ್ತವನೆ. ಅಂತೂ ಇಂತೂ ಎಕ್ಕಿದ್ರೆ ಬೆಟ್ಟ ಫುಲ್ಲು. ನಾವೆಕ್ಕಿದೆ ಬೇರೆ ಬೆಟ್ಟ, ಅಲ್ಲಿಂದ ಇನ್ನೊಂದು ಬೆಟ್ಟ ಈ ಸೈಡ್ ಬಂದರೆ ಇಲ್ಲಿ ನೋಡಿದ್ರೆ ಗುರು ಹೆವಿ ವ್ಯೂ ಐತೆ. ಸನ್ರೈಸ್ ಸನ್ ನೋಡ್ಗುರು, ಬ್ಯೂಟಿ ನೋಡ್ಗುರು. ಬೆಟ್ಟ ಇವೆಲ್ಲ ಬೆಟ್ಟಗಳು ಫುಲ್ಲು ಬೆಟ್ಟದ ಮೇಲೆ ಅಲ್ಲಿ ಊರೊಂದಿತ್ತು ಮೇಲೆ, ಅದು ತೋರಿಸ್ತೀನಿ ಬನ್ನಿ. ಇವಾಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಸನ್ರೈಸು ಒಂದು ಸ್ವಲ್ಪ ಮೇಲೆ ಬಂದ್ಬಿಟ್ಟಿತ್ತು ನೋಡಿ. ಅವ್ನು ಬಂದವನೇ, ಅವನಿಂದ ಮೇಲೇನೆ ಅವನೇ. ಲೊಕೇಶನ್ ಎಂಥ ಲೊಕೇಶನ್ ಕೆಳಗಡೆ ಇಳ್ದಿದ್ದೀರಿ, ಅವರೆಲ್ಲ ಮೇಲೆ ಅವ್ರು ಇಳಕ್ಕೆಲ್ಲ ಭಯ ಬೀಳ್ತವ್ರೆ. ನಾವು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಆದರೂ ಫುಲ್ ಟ್ರೈ ಮಾಡಿದ್ರಿ ಎಷ್ಟು ಬೇಗ ಬರಬೇಕಂತ. ಬರೋಕ್ಕಂತೂ ಆಗೇ ಇಲ್ಲ. ಏನು ಫುಲ್ಲು ಬೆಟ್ಟ ನೋಡಿದ್ರೆ ಡಬ್ಬಲ್ ತ್ರಿಬಲ್ ಎಕ್ಕಿದ್ರಿ ನಾವು ಈ ಸನ್ರೈಸ್ ನೋಡೋಕೆ. ನೋಡುವರು ಎಂಥ ಲೊಕೇಶನ್ ಬಂದಿದ್ರಂದರೆ ಫುಲ್ಲು ಬೆಟ್ಟ ಮೇಲೆ ಇರೋದು. ನಾವು ಫುಲ್ಲು ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಸನ್ರೈಸ್ ನೋಡಿ ಏನು ವ್ಯೂ ಐತೆ ನೋಡಲ್ಲಿ. ಫುಲ್ಲು ಬೆಟ್ಟಗಳು, ಆ ಗ್ರೀನರಿ. ಒನ್ ಮೋರ್ ಅನ್ಬೇಕು. ನನ್ನ ಲೈಫಾಗ ಫಸ್ಟು ಸನ್ರೈಸ್ ಅಂದರೆ ಇದೆ ನೋಡಿದ್ದು ಬಂದು. ಸುಮಾರು ಸತಿ ಸನ್ರೈಸ್ ಎಲ್ಲ ನೋಡಿದ್ರೆ ಹೋಗಿದ್ದ ಕಡೆ ಎಲ್ಲ ಫುಲ್ಲು ಬ್ಲಾಫು, ಎಲ್ಲ ಮಂಜು. ಚಿತ್ರದುರ್ಗ ಅಂದರೆ ಫುಲ್ಲು ಅಷ್ಟೊಂದು ಈಜಿ ಅನ್ಕೊಂಬರ್ಬೇಡ್ರಿ ಯಾರು. ಟಫ್ ಅಂದರೆ ಅಷ್ಟೊಂದೇನು ಕಷ್ಟ ಇಲ್ಲ ಅಂತ. ನಾವಾದರೂ ಒಂದು 3-4 ಬೆಟ್ಟ ಎಕ್ಕಿದ್ದೀರಿ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಐತೆ. ಆದರೂ ಇವತ್ತು ಟೈಮ್ ಪಿಕಪ್ ಮಾಡೋಕ್ಕಾಗಿಲ್ಲ, ಸೊಂದು ಬಂದ್ಬಿಟ್ಟಿದ್ದಿಲ್ಲ ಅಂದರೆ ಟೈಮ್ ಲ್ಯಾಪ್ಸ್ ಎಲ್ಲ ಮಾಡ್ಬೋದಾಗಿತ್ತು. ನೋಡಲ್ಲ ಒಂದು ಯಾವುದೋ ಒಂದು ಕೆರೆನೋ ಕುಂಟೆನೋ ಐತೆ ಅಲ್ಲಿ ನೋಡು, ಅಲ್ಲೂ ಒಂದು ಐತೆ. ಫುಲ್ಲು ಬರೋ ರೋಡಲ್ಲೂ ಒಂದಿತ್ತು. ಬೇಜಾನ್ ಪ್ಲೇಸ್ಗಳವೆ ಈ ಸೈಡು, ಫುಲ್ಲು ಕುಣಿಗಲ್ ಸೈಡ್. ಅಂದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ಫುಲ್ಲು ಬಿಸಿಲಾಗಿ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ ನೋಡಿ, ಇವನು ಎಂಡಿ ಬಾಯ್ ವೀಡಿಯೋ ಮಾಡಿಸ್ತವನೆ. ಕ್ಯಾಮ್ರಾಮ್ಯಾನ್ ಯೋಗೇಶ್ ಫುಲ್ಲೆಲ್ಲ ಮೇಲೆ ಇದ್ರು, ಎಲ್ಲ ಖಾಲಿ ಆಗ್ಬಿಟ್ಟವ್ರು. ಅಲ್ಲಿ ನೋಡಿದ್ರು ಮರ್ಕೋತಿ ಆಟ ಆಡ್ತವ್ರೆ ಬೆಟ್ಟದ ಮೇಲೆ ಬಂದು. ಸೊ ಮತ್ತೆ ಇನ್ನೇನು ಕೆಳಗಡೆ ಹೋಗ್ಬಿಟ್ಟು ಇಳಿದ್ಬಿಟ್ಟು ಸಿಗ್ತೀನಿ ಬನ್ನಿ. ಚಿತ್ರದುರ್ಗ ಟ್ರಕ್ ಆಯಿತು. ಸನ್ರೈಸ್ ಪಾಯಿಂಟ್ ಎಲ್ಲ ನೋಡಿಕೊಂಡು ನಾವೆಲ್ಲ ಕೆಳಗಡೆ ಹೋಗ್ಬಿಟ್ರಿ. ಎಕ್ಕೋದು ಮಾತ್ರ ಭಾರಿ ಕಷ್ಟ ಇತ್ತು. ಏನು ಈ ಸೈಡ್ ನೋಡ್ತಾ ಇದ್ರಲ್ಲ ಫುಲ್ಲು ಕಾಣಿಸ್ತಾ ಇರ್ಬೋದು. ಈ ಬೆಟ್ಟ ಎಕ್ಬಿಟ್ಟು ಹಂಗೆ ಸುಳ್ಳು ರೌಂಡ್ ಹೊಡ್ಕೊಂಡು ಮತ್ತೆ ಆ ಲಾಸ್ಟಲ್ಲಿ ಬೆಟ್ಟ ಐತೆ, ಅಲ್ಲಿ ಹೋಗ್ಬಿಟ್ಟು ಪಾಯಿಂಟ್ ಇರೋದು. ಯಾಕಂದ್ರೆ ಆ ಸೈಡ್ ಸನ್ರೈಸ್ ಪಾಯಿಂಟ್ ಇರೋದು, ಈ ಸೈಡ್ ಮೋಸ್ಟ್ಲಿ ಸನ್ಸೆಟ್ ಪಾಯಿಂಟ್ ಇರ್ತೈತೆ. ಸೊ ಬೆಳಗ್ಗೆನೂ ಒಂದು 4 ಗಾಡಿ ಇತ್ತು, ಇವಾಗ ನೋಡಿದ್ರೆ ಬೇಜಾನ್ ಬಂದ್ಬಿಟ್ಟವ್ರೆ. ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಲೊಕೇಶನ್ ಎಲ್ಲ ಆಯಿತು, ವೀಡಿಯೋ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಲೊಕೇಶನ್ ಹೋಗ್ತಾ ಇದ್ದೀರಿ. ಇದು ಬೆಟ್ಟದ ಮೇಲೆ ಊರೈತಿದೆ ನೋಡ್ಬೋದು ನೀವೆಲ್ಲ. ಎಲ್ಲ ಫುಲ್ಲು
ಅರ್ಧ ಬೆಟ್ಟ ಮೇಲೆ ಬಂದಿದ್ದೀರಿ. ಇಲ್ಲೊಂದು ಊರೈತೆ ಮನೆಗಳೆಲ್ಲ. ನಮ್ಮ ನೈಟಾಗಿ ಅಷ್ಟು ನೀಟಾಗಿ ಕಾಣಿಸಿಲ್ಲ. ಮೇಲೆಗೆ ಹೋಗ್ಬಿಟ್ಟು ನೋಡಿದ್ರೆ ಇದು ಬೆಟ್ಟದ ಮೇಲೆ ಊರಿರೋದು. ಗುರು ಇಲ್ಲಿ ಬಂದು ಜೀವನ ಮಾಡ್ತಾರ ಅಂದ್ರೆ ಬೆಂಕಿ ಗುರು. ಯಾವ್ದು ಗುರು ಊರು ಅಂತ. ನಾನು ಯಾವ್ದು ಬೆಟ್ಟದ ಮೇಲೆ ಹೋಗ್ತಾ ಇದ್ರಿ, ಹಂಗೆ ಸಡನ್ ರೋಡ್ ನೋಡಿದ್ರೆ ಚೇಂಜ್ ಆಗೋಯ್ತು. ಯಾವ್ದಿದ್ದು ಹಳ್ಳಿಗೆ ಬಂದ್ಬಿಟ್ರೆ ನೋಡಿದ್ರೆ ಅದೆಲ್ಲ ಫುಲ್ ಅದು ಕೆಳಗಡೆ ಲ್ಯಾಂಡ್. ಅದು ಇದು ಬೆಟ್ಟ. ಇದು ನಾವು ಹೋಗಿದ್ದು ಆ ಸೈಡು, ಆ ಪಕ್ಕದಲ್ಲಿ ಐತಲ್ಲ ಅದು ಬೆಟ್ಟ. ಅದು ಈ ಬೆಟ್ಟ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋಗಿದ್ದು. ಇಲ್ಲೆಲ್ಲ ಬದುಕೋರು ಸ್ವಲ್ಪ ಜಾಸ್ತಿ ದಿನ ಬದುಕ್ತಾರೆ ನಮ್ಗಿಂತ. ಫುಲ್ ಎಲ್ಲ ಫ್ರೆಶ್ ಏರು, ವಾತಾವರಣ ಎಲ್ಲ ಚೆನ್ನಾಗಿರ್ತೈತೆ, ತಣ್ಣಗಿರ್ತೈತೆ. ಫುಲ್ ಚಳಿ ಎಲ್ಲ ಬಿಸೈತೆ. ಫುಲ್ ಎಲ್ಲ ಮರಗಳೆಲ್ಲ ಐತೆ ಈ ಸೈಡ್ ಎಲ್ಲ ಫುಲ್ಲು. ನೋಡು ಅದ್ಯಾವುದೋ ಇಲ್ಲಿಂದ ಸೆನ್ಸೇಟಿವ್ ತಾನೇ ಗುರು. ನೋಡಿ ಇಲ್ಲಿಂದ ಬಂದು ಸೆನ್ಸೇಟಿವ್ ನೋಡ್ಬೋದು ಗುರು ಸಾಯಂಕಾಲ ಹೊತ್ತು. ಚಿತ್ರದುರ್ಗ ಅಲ್ಲಿ ಟ್ರೆಕ್ ಮುಗಿಸ್ಕೊಂಡು ಸನ್ರೈಸ್ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಫೋಟೋಸ್ ಮಾಡ್ಕೊಂಡು ನೋಡಿ ಇವತ್ತು ಮತ್ತೊಂದು ಲೊಕೇಶನ್ಗೆ ಬಂದ್ರಿ. ಮತ್ತೊಂದು ಲೊಕೇಶನ್ ಅಂದರೆ ಕಾಣಿಸೈತಾ ಆಂಜನೇಯಂದು ವಿಗ್ರಹ. ಸೊ ಇದು ಆಂಜನೇಯನ ವಿಗ್ರಹ ಫುಲ್ ಫೇಮಸ್ ಆಗೈತೆ ಇದು. ನಾವೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿಬಿಟ್ಟು ಬಂದಿದ್ದು ಲೊಕೇಶನ್ಗೆ. ಸೊ ಅಲ್ಲಿ ಉತ್ತರದುರ್ಗ ಸನ್ರೈಸ್ ಪಾಯಿಂಟ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಲೊಕೇಶನ್ ಇಲ್ಲಿಗೆ ಬಂದಿದ್ದು. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದಿದೆ, ಈ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿ ಬರಬೇಕು ಅಂತ. ಇವತ್ತು ಸಾಟರ್ಡೆ, ಅದಕ್ಕೋಸ್ಕರ ಬಾಸ್ನ ನೋಡೋಕೆ ಬಂದಿದ್ರೆ. ಹಂಗೆ ಹೆಂಗೂ ಹೋಗ್ತಾ ಇದ್ದೀರಿ ಅಂದ್ಬಿಟ್ಟು ಬೆಳಗ್ಗೆ ಅಲ್ಲಿ ಸನ್ರೈಸ್ ಇತ್ತು. ಸೊ ಅದನ್ನೂ ಮುಗಿಸ್ಕೊಂಡು ಹಂಗೆ ಇಲ್ಲಿ ಬಂದ್ರಿ ಇವಾಗ. ಸೊ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಬನ್ನಿ. ನೂರ 61 ಅಡಿ ಐತೆ ಮೂರ್ತಿ ಇದು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಹಿಂಗೆ ನಮ್ಮ ಬಾಸ್ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡಿದ್ದಾಯಿತು. ಸೊ ಇವಾಗ ನೆಕ್ಸ್ಟು ಲೊಕೇಶನ್ಗೆ ಎಲ್ಲಾದ್ರೂ ಹೋಗಬೇಕು. ಸೊ ಬನ್ನಿ ಹೋಗೋಣ. ಇವತ್ತು 2:30 ಆಯಿತು, ಇನ್ನೂ ಮನೆಗೆ ಹೋಗೇ ಇಲ್ಲ, ಹೋಗ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಇವತ್ತು ಫುಲ್ಲು. ಸೊ ಬೆಳಗ್ಗೆ 2 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ ಮಧ್ಯಾಹ್ನ 2 ಗಂಟೆ ಎಂಡು. ಅಲ್ಲೇ ಉತ್ತರದುರ್ಗ ಅದು ಸನ್ರೈಸ್ ಪಾಯಿಂಟ್ಗೆ ಅಲ್ಲಿ ಹೋಗ್ಬಿಟ್ಟು ಮತ್ತು ಅದು ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಅಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಎಲ್ಲ ಬರೋಬಿಟ್ಟಿಗೆ ಇಷ್ಟೊತ್ತಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.